our YouTube channel. ನಮಸ್ಕಾರ ಸ್ನೇಹಿತರೆ, ನನ್ನ ಫಿಟ್ನೆಸ್ ಜರ್ನಿಯ 37ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆ್ಯಸ್ ಯೂಸಲ್ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಎಂದಿನಂತೆ ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ನ ತೊಗೊಂಬಂದಿದ್ದೀನಿ. ಯಾರೆಲ್ಲ ತುಂಬ ಜನ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ 8ರಿಂದ 12 ಗಂಟೆವರೆಗೂ, ಅವರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಏಕೆಂತಂದರೆ ನಿಮಗಿದು ತುಂಬ ಬೆನಿಫಿಟ್ ಆಗಿರುತ್ತೆ. ಗೆಳೆಯರೆ, ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ಸೇರಿದಂಗೆ ತುಂಬ ಜನ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಸುಮಾರು 8ರಿಂದ 12 ಗಂಟೆವರೆಗೂ ಕೆಲಸ ಮಾಡ್ತಿರ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ನಾವು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಹೆಂಗಾಗಿರ್ತೀವಿ, ಸೊ ನಮಗೆ ಆವಾಗ ಏನೂ ಗೊತ್ತಾಗಲ್ಲ. ಸೊ ಮತ್ತು ಏನು ಪ್ರಾಬ್ಲಮ್ಮು ಕೂಡ ಆಗಲ್ಲ. ಬಟ್ ಅದೇ ಇಫ್ ದ ಏಜ್ ಇಸ್ ಕ್ರಾಸ್ ಮೋರ್ ದೆನ್ 35 to 40 ಆಯಿತು ಅಂತಂದರೆ ಆವಾಗ ನಮಗೆ ಸ್ಮಾಲ್ ಚೇಂಜಸ್ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಬಾಡಿನಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಹೆಂಗಾಗಿರೋರು ಮತ್ತು ಯಾರೆಲ್ಲ ಏಜ್ ಆಗಿದ್ದೀರಾ ದಯವಿಟ್ಟು ಈ ವಿಡಿಯೋನ ನೋಡಿ. ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ವಿಡಿಯೋ ಮೂಲಕ. ಈ ರೀತಿ ಆಗೋ ಪ್ರಾಬ್ಲಮ್ನ ಅವಾಯ್ಡ್ ಮಾಡಲಿಕ್ಕೆ ಅಂತಲೇ ಸ್ವಲ್ಪ ಯೋಗದಲ್ಲಿ ಆಸನಗಳಿದ್ದಾವೆ. ಈ ಆಸನನ ಪ್ರತಿನಿತ್ಯ ನೀವು ಮಾಡೋದ್ರಿಂದ ಈ ಪೇಯ್ನ್ಗಳನ್ನ ತಡಿಬೋದು. ಯಾರೆಲ್ಲ ಒಂದೇ ಜಾಗದಲ್ಲಿ ಕೂತ್ಕೊಂಡು 8 ಗಂಟೆಯಿಂದ 12 ಗಂಟೆವರೆಗೂ ಕೆಲಸ ಮಾಡಿರ್ತೀರಾ, ಅವ್ರಿಗೆ ಮೊದಲಿಗೆ ಸ್ಟಾರ್ಟ್ ಆಗೋದೆ ಬೆನ್ನೋವು ಆದಮೇಲೆ ಸೊಂಟ ನೋವು ಬರುತ್ತೆ, ಆಮೇಲೆ ತಲೆನೋವು ಬರುತ್ತೆ, ಆಮೇಲೆ ನೀವು ತುಂಬ ಸೋಂಬೇರಿಗಳಾಗ್ಬಿಟ್ಟಿರ್ತೀರ. ಒಂದೇ ಜಾಗದಲ್ಲಿ ಕೂತು ಬಾಡಿ ಕೂಡ ಜಾಸ್ತಿ ಆಗಿಬಿಟ್ಟಿರುತ್ತೆ. ಈ ರೀತಿ ಯಾರೆಲ್ಲ ಸಮಸ್ಯೆ ಎದುರಿಸ್ತಿದ್ದೀರಾ ಅವ್ರಿಗೆ ಇವತ್ತು ನಾನು 4 ಆಸನಗಳನ್ನ ಹೇಳ್ಕೊಡ್ತೀನಿ. ಈ 4 ಆಸನನ ನೀವು ಮನೆಯಲ್ಲೂ ಕೂಡ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಬೇಗ ಪರಿಹಾರ ಸಿಗುತ್ತೆ. ಯಾವುದೇ ಆಸನಗಳನ್ನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಮೊದಲಿಗೆ ವಾರ್ಮಪ್ ಮಾಡಿಕೊಂಡು ಅದಾದಮೇಲೆ ಆಸನಗಳನ್ನ ಪ್ರಾಕ್ಟೀಸ್ ಮಾಡಿ. ಮೊದಲನೇ ಆಸನ ಯಾವುದಪ್ಪ ಅಂದರೆ ಅರ್ಧ ಮತ್ಸ್ಯೇಂದ್ರಾಸನ, ಅಂದರೆ ಆಫ್ ಫಿಶ್ ಪೋಸ್ ಅಂತ. ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ನೀವು ಸ್ಟ್ರೈಟಾಗಿ ಕೂತ್ಕೊಂಡು 2 ಕಾಲನ್ನ ಸ್ಟ್ರೈಟ್ ಮಾಡಿ, ಆಮೇಲೆ ಕಾಲನ್ನ ಫೋಲ್ಡ್ ಮಾಡಿ. Look back. 1, 2, 3, 4, 5, 9, 10. Inhale, exhale. ಅದು ಹಿಂಗಿರ್ತೀರ, ಕೈ ಹಂಗೆ ಹೋಗ್ಬೇಕು. ಇನ್ಹೇಲ್, ಎಕ್ಸೇಲ್. ಬನ್ನಿ ಪೊಸಿಷನ್ ಮತ್ತೆ. ಇನ್ಹೇಲ್, ಈಗ ಕೈ ಹೋಗ್ಬೇಕು ಸ್ಟ್ರೈಟು, ಆ್ಯಂಡ್ ಎಕ್ಸೇಲ್. ನಾವು ಕಾಲ್ನು ಅಷ್ಟೇ. ಇನ್ಹೇಲ್, ಎಕ್ಸೇಲ್. ಚೇಂಜ್ ದ ಲೆಗ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. Inhale and exhale. Hands, yes. Twist and hold. 1, 2, 3, 4, 5, 6, 7, 8, 9, 10. Change. Inhale, exhale. Inhale and exhale. ಈ ರೀತಿ ಆಸನ ಮಾಡಬೇಕು. ಈ ಆಸನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಪ್ಪ ಅಂತಂದರೆ ಮೊದಲಿಗೆ ನಿಮ್ಮ ಹೊಟ್ಟೆ ಕರಗುತ್ತೆ, ಹಾಗೆ ನಿಮ್ಮ ಬೆನ್ನಲ್ಲಿ ನೋವಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ ಅವರು ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಯಾರೆಲ್ಲ ಮಾಡಬಾರ್ದು ಅಂತಂದರೆ ಮೇಯ್ನು ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಹಾಗೆ ಯಾರೆಲ್ಲ ನೀ ಅಥವಾ ಸೊಂಟ ಹೊಟ್ಟೆ ಆಪ್ರೇಷನ್ ಆಗಿರುತ್ತೆ ರೀಸೆಂಟಾಗಿ, ಅವರು ಕೂಡ ಇದನ್ನು ಪ್ರಯೋಗ ಮಾಡಬೇಡಿ. ಎರಡನೇ ಆಸನ ಭುಜಂಗಾಸನ, ಕೋಬ್ರಾ ಪೋಸ್. ಸೊ ಕೋಬ್ರಾ ಪೋಸ್ನ ಯಾವ ರೀತಿ ಮಾಡಬೇಕು ಅಂತಂದರೆ ನಿಮ್ಮ 2 ಕೈಗಳನ್ನ ನೆಕ್ಸ್ಟು ಚೆಸ್ಟ್ ಹತ್ರ ಇಡಬೇಕು. ಅದಾದಮೇಲೆ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಯು ಹ್ಯಾವ್ ಟು ರೈಸ್ ಯುವರ್ ಚೆಸ್ಟ್ ಅಪ್ ಆ್ಯಂಡ್ ಮೇಲ್ಗಡೆ ನೋಡಬೇಕು. ಸೊ ಈ ರೀತಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡ್ತಾ ಪ್ರಾಕ್ಟೀಸ್ ಮಾಡಬೇಕು. ಸೊ 2 ಲೆಗ್ನ ಕ್ಲೋಸಾಗಿ ಇಟ್ಕೊಳ್ಳಿ. ಚಿನ್ ಆನ್ ದ ಗ್ರೌಂಡ್, ಹೆಡ್ ನೆಕ್ಸ್ಟ್ ಚೆಸ್ಟ್, ಎಲ್ಬೋ ಈ ಥರ ಸ್ಪ್ರೆಡ್ ಮಾಡಿರಬಾರ್ದು. ಕ್ಲೋಸ್ ಟು ಬಾಡಿ. ಇನ್ಹೇಲ್ ಮಾಡ್ತಾ ರೈಸ್ ಮಾಡಿ. Look up. Exhale. ಫೋರ್ಹೆಡ್ ಆದರೆ ಟಚ್ ಮಾಡಿ. ಫೋರ್ಹೆಡ್ ಟಚ್ ಆದರೆ ಮೂಗು ಗ್ರೌಂಡಿಗೆ ಟಚ್ ಆಗಬಾರ್ದು. ಇನ್ಹೇಲ್, exhale. Breathe in. Breathe out. Inhale, exhale. Breathe in.
Inhale and exhale. Hold the posture with normal breathe in and breathe out. 1, 2, 3, 4. ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಕರಗುತ್ತೆ, ಹಾಗೆ ನಿಮ್ಮ ಬೆನ್ನು ಸ್ಟ್ರಾಂಗ್ ಆಗುತ್ತೆ. Inhale, exhale, release, just relaxing. Makarasana, chin on the cross arms, eyes closed, keep smiling, just relax. ಯಾವುದೇ ಆಸನ ಮಾಡಾದ್ಮೇಲೆ ರಿಲ್ಯಾಕ್ಸೇಷನ್ನು ಕೂಡ ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಆಸನ ಮಾಡಾದ್ಮೇಲೆ ನೀವು ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಮಕರ ಅಂತಂದರೆ ಕ್ರೊಕೊಡೈಲ್ ಪೋಸು. ಎರಡು ಕಾಲನ್ನ ಸ್ಪ್ರೆಡ್ ಮಾಡಿ ಚಿನ್ ಬಂದು ಕ್ರಾಸ್ ಆರ್ಮ್ಸ್ ಮೇಲೆ ರಿಲ್ಯಾಕ್ಸ್ ಮಾಡಬೇಕು. ಮೂರನೇ ಆಸನ ಯಾವುದಪ್ಪ ಅಂದರೆ ಬಾಲಾಸನ, ಅಂದರೆ ಚೈಲ್ಡ್ ಪೋಸ್ ಅಂತ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಗೆ ನೀವು ಮೊಣಕಾಲಿನ ಮೇಲೆ ಕುಳಿತುಕೊಂಡು ಪಾದಗಳ ಮೇಲೆ ಕುಳಿತು ನಿಮ್ಮ ದೇಹನ ಮುಂದಕ್ಕೆ ಬೆಂಡ್ ಮಾಡಬೇಕು. ಕೈಗಳನ್ನ ಆದಷ್ಟು ಚಾಚಿಸಿ ರಿಲ್ಯಾಕ್ಸ್ ಮಾಡಬೇಕು. Relax. 1, 2, 3, 4. ಈ ಆಸನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಬೆನ್ನಿಗೆ ವಿಶ್ರಾಂತಿ ಸಿಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ. 9, 10. ನಾಲ್ಕನೇ ಆಸನ ಯಾವುದಪ್ಪ ಅಂದರೆ ತಾಡಾಸನ. ಇದನ್ನು ಯಾವ ರೀತಿ ಮಾಡಬೇಕಂತಂದರೆ, ಮೊದಲಿಗೆ ನೀವು ಎರಡು ಕಾಲನ್ನ ಹತ್ರ ಇಟ್ಕೊಂಡು ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನ ಸ್ಟ್ರೆಚ್ ಮಾಡಿ, ಅದಾದಮೇಲೆ ನೀವು ಪಾದದ ಮೇಲೆ ನಿಂತ್ಕೊಬೇಕು. ನಿಮ್ಮ ಕಂಪ್ಲೀಟ್ ಬಾಡಿನ ಬ್ಯಾಲೆನ್ಸ್ ಮಾಡಬೇಕು. ಫಿಂಗರ್ಸ್ ಹೋಲ್ಡ್ 1, 2, 3, 4, 5, 6. ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತೆ? 8, 9, 10, 11, 12, 13, 14. ಈ ಆಸನ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ, ಮೊದಲಿಗೆ ನಿಮ್ಮ ಬೆನ್ನು ಸ್ಟ್ರೈಟ್ ಆಗುತ್ತೆ. ಯಾರೆಲ್ಲ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡಿರ್ತೀರ, ನಿಮ್ಮ ಬೆನ್ನು ಬಂಡಾಗಿರುತ್ತೆ, ಸೊ ಅವ್ರಿಗೆ ಸ್ಟ್ರೈಟ್ ಆಗುತ್ತೆ. ಹಾಗೆ ಬೆನ್ನು ನೋವಿದ್ರೆ ಆ ಸಮಸ್ಯೆನ ಬೇಗ ನಿವಾರಣೆ ಮಾಡುತ್ತೆ. ಈ ಎಲ್ಲ ಆಸನಗಳನ್ನ ಪ್ರತಿದಿನ ನೀವು 3 to 5 ಟೈಮ್ಸ್ ಮಾಡ್ತಾ ಬನ್ನಿ. ಆಸನಗಳನ್ನ ಮಾಡಬೇಕಾದ್ರೆ ದಯವಿಟ್ಟು ಮೂಗಿಂದನೇ ಇನ್ಹೇಲ್ ಎಕ್ಸೇಲ್ ಮಾಡಿ. ಬಾಯಿನ ಯಾವತ್ತೂ ಓಪನ್ ಮಾಡಬೇಡಿ, ಬಾಯಿಂದ ಉಸಿರಾಟನ ಮಾಡಬಾರ್ದು. ಈ ಆಸನಗಳ ಜೊತೆ ನೀವು ಸೂರ್ಯ ನಮಸ್ಕಾರನೂ ಕೂಡ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂದರೆ, ಸೂರ್ಯ ನಮಸ್ಕಾರ ಒಂದು ಆಸನ ನಿಮಗೆ ಇಟ್ಸ್ ಎ ಕಿಂಗ್ ಆಫ್ ಆಲ್ ಆಸನ ಅಂತ ಹೇಳ್ತೀವಿ. ಹಾಗಾಗಿ ಸೂರ್ಯ ನಮಸ್ಕಾರನೂ ಕೂಡ ಮಾಡಲೇಬೇಕು. Exhale, inhale, exhale, inhale and exhale, inhale, exhale, inhale, right leg, exhale, inhale, exhale, continue, inhale, left leg back, exhale, inhale and exhale, inhale, exhale, inhale, left leg back, exhale, inhale, exhale, release, just relaxing, Shikiladhanasana. Spread your legs, eyes closed, keep smiling, just relax, observe the practice, relax, inhale, Asarvadasana, biceps keep touch ಆಗಬೇಕು, close ಮಾಡಿ, touch ಮಾಡಿ, bend, exhale, Padahastasana, bend forward, ಕತ್ನ ಒಳಗಡೆ ಹಾಕಿ, ಇಲ್ಲಾಂದರೆ ಹ್ಯಾಂಡ್ಸ್ ಮೇಲೆ ಲಾಕ್ ಮಾಡಿ, ಮಂಡಳಿ ಎಷ್ಟಾಗುತ್ತೆ ಅಷ್ಟು ಬ್ಲಾಕ್ ಮಾಡಿ, ಹಿಂದೆ ಲಾಕ್ ಮಾಡಿ, ಬ್ಯಾಡ್ ಚೇಂಜ್, ಅಶ್ವಸಂಚಲನಾಸನ, ರೈಟ್ ಲೆಗ್ ಬ್ಯಾಕ್, ಹೇಳಿ ನೋಡಿ, ಲುಕ್ ಅಪ್,
ಚೇಂಜ್ ದಂಡಾಸನ. ಸ್ವಲ್ಪ ಮೇಲೆ ಮಾಡಿ ಮುಂದೆ ನೋಡಿ. ಅಷ್ಟಾಂಗ ನಮಸ್ಕಾರ. ಎಲ್ಬೋ ಕ್ಲೋಸ್. ಚಿನ್ ಅಥವಾ ಫೋರ್ ಹೆಡ್ ಗ್ರೌಂಡ್ ಅಲ್ಲಿ ಇರಬೇಕು. ಫೋರ್ ಹೆಡ್ ಇದ್ದಂದ್ರೆ ಮೂಗ್ ಟಚ್ ಆಗಿರಬಾರ್ದು. ಎಲ್ಬೋ ಕ್ಲೋಸ್ ಮಾಡಿ ಒಳಗಡೆ ಹಾಕಿ. ಇನ್ಹೇಲ್ ಊರ್ಧ್ವಮುಖ ಶ್ವಾನಾಸನ. ಸುಖ. ಕಾಲು ಸ್ವಲ್ಪ ಸ್ಪ್ರೆಡ್ ಮಾಡಿ. ಫಿಂಗರ್ಸ್ ಸ್ವಲ್ಪ ಈ ಕಡೆ ಇರಬೇಕು. ಫಿಂಗರ್ಸ್ ಸ್ಪ್ರೆಡ್ ಮಾಡಿ. ಚೇಂಜ್ ಮೌಂಟೇನ್ ಪೋಸ್. ಸ್ವಲ್ಪ ಪಾದ ಟಚ್ ಆಗಬೇಕು. ಪುಷ್ ಮಾಡಿ ಬೆನ್ನು ಕತ್ತು ಒಳಗಡೆ. ಕೈ ಚೇಂಜ್ ಮಾಡಬಾರ್ದು. ಕೈ ಒಂದು ಸ್ವಲ್ಪ ಪ್ಲೇಸ್ ಆದರೆ ಅದೇ ಪ್ಲೇಸ್ ಇರಬೇಕು. ಚೇಂಜ್ ಅಶ್ವಸಂಚಲನಾಸನ. ರೈಟ್ ಲೆಗ್ ಫ್ರಂಟ್ ಹಾಕಿ ಮುಂದೆ ಬರಲಿ. ಲೈನಿಗೆ ಬರಬೇಕು. ಮೂರು ಒಂದೇ ಲೈನಲ್ಲಿ ಬರಬೇಕು. ಪಾದಹಸ್ತಾಸನ. ಮಂಡಿ ಸ್ಟ್ರೈಟ್ ಮಾಡಿ. ಮಂಡಿ ಬೆಂಡ್ ಮಾಡಬೇಡಿ. ಕತ್ತೊಳಗಡೆ ಹಾಕಿ ಪುಷ್ ಮಾಡಿ. ಇನ್ಹೇಲ್ ಅಷ್ಟವೃತ್ತಾಸನ. ಇಲ್ಲಿ ಕಿವಿ ಟಚ್ ಆಗಿರಬೇಕು. ರಿಲೀಸ್. ರಿಲ್ಯಾಕ್ಸ್ ಕಂಟಿನ್ಯೂ ಮಾಡೋಣ. ಮಾಡಿ ರಿಲ್ಯಾಕ್ಸ್ ಮಾಡೋದೇ ಕಂಟಿನ್ಯೂ ಮಾಡಿ. ಪ್ರತಿದಿನ 15ರಿಂದ 20 ನಿಮಿಷ ಯೋಗ ಮಾಡೋದ್ರಿಂದ ನಿಮ್ಮ ಬಾಡಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಸಿಗುತ್ತೆ, ಹಾಗೆ ಎನರ್ಜಿ ಆಗಿರುತ್ತೆ. ಸೊ ಇದುವರೆಗೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನನ್ನ ಚಾನಲ್ನ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನು ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. Relax. Off again. Thank you, everyone.